ಸ್ಕೂಲಲ್ಲಿ 3 ತರದ ಸ್ಟೂಡೆಂಟ್ಸ್ ಇರ್ತಾರೆ. ನಂಬರ್ 1 ಟಾಪರ್ಸ್ ಹೂ ಆರ್ ಆಲ್ವೇಸ್ ಅನ್ಹ್ಯಾಪಿ, ಅದೆಷ್ಟೇ ಮಾರ್ಕ್ಸ್ ಬಂದರೂ ಕೂಡ ಅವರಿಗೆ ಅದು ಕಮ್ಮಿಯೇ. ನಂಬರ್ 2 ಆರ್ ಬ್ಯಾಕ್ ಬೆಂಚರ್ಸ್, ಒಂದು ಸಬ್ಜೆಕ್ಟ್ ಕ್ಲಿಯರ್ ಆದರೂ ಕೂಡ ದೇ ಆರ್ ವೆರಿ ಹ್ಯಾಪಿ, ಸೆಲೆಬ್ರೇಷನ್. ನಂಬರ್ 3 ಆವರೇಜ್ ಸ್ಟೂಡೆಂಟ್, ಇವರು ಹೇಗೆ ಅಂತ ಹೇಳಿದ್ರೆ ಆಚೆ ಖುಷಿ ಪಡ್ಲಿಕ್ಕೂ ಅಲ್ಲ, ಈಚೆ ದುಃಖ ಪಡ್ಲಿಕ್ಕೂ ಅಲ್ಲ, ಕನ್ಫ್ಯೂಸ್ಡ್ ಪಾರ್ಟಿ, ಜಸ್ಟ್ ಲೈಕ್ ಮೀ. ಐ ಆಮ್ ಅನ್ ಆವರೇಜ್ ಸ್ಟೂಡೆಂಟ್. ನಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ನಮ್ಮ ಫ್ರೆಂಡ್ಸ್ಗೆ ಬಿಟ್ರೆ ನಮ್ಮ ಕ್ಲಾಸಲ್ಲಿ ನಮ್ಮ ಟೀಚರ್ಸ್ಗೂ ಗೊತ್ತಿಲ್ಲ. ಚಾಕ್, ಡಸ್ಟರ್, ಬುಕ್ ಏನೇ ಇರ್ಲಿ ಟೀಚರ್ಸ್ ಕಣ್ಣಿಗೆ ಬೀಳುದು ಟಾಪರ್ಸ್ ಮಾತ್ರ. ಹೊಗಳಿಕ್ಕಿದ್ರೆ ಟಾಪರ್ಸ್, ಬೈಲಿಕ್ಕಿದ್ರೆ ಬ್ಯಾಕ್ ಬೆಂಚರ್ಸ್. ಆಚೆ ಗುಡ್ ಬುಕ್ ಅಲ್ಲೂ ಇಲ್ಲ, ಈಚೆ ಬ್ಯಾಡ್ ಬುಕ್ ಅಲ್ಲೂ ಇಲ್ಲ. ಈ ಸ್ಟೂಡೆಂಟ್ ಬೇಸ್ಡ್ ಮೂವಿಯಲ್ಲೂ ಕೂಡ ಐದರ್ ಇಟ್ಸ್ ಮೇಡ್ ಆನ್ ಅ ಟಾಪರ್ ಆರ್ ಇಟ್ಸ್ ಮೇಡ್ ಆನ್ ಅ ಬ್ಯಾಕ್ ಬೆಂಚರ್. ಈ ಆವರೇಜ್ ಸ್ಟೂಡೆಂಟ್ ಮೇಲೆ ಮೂವಿ ನೋಡಿದ ನಂಗೆ ನೆನಪಿಲ್ಲ. ಜನರ ನಡುವೆ ಚರ್ಚೆ ಆಗುವಾಗ ಸಹ ಟಾಪರ್ ಅಥವಾ ಬ್ಯಾಕ್ ಬೆಂಚರ್ ಇವರ ಮಧ್ಯೆ ಈ ಡಿಸ್ಕಷನ್ ಇರ್ತದೆ ಹೊರತು ಆವರೇಜ್ ಸ್ಟೂಡೆಂಟ್ ಮೇಲೆ ಇಲ್ಲಿ ತನಕ ಯಾರು ಡಿಸ್ಕಸ್ ಮಾಡಿದೆ ಕೇಳಿಲ್ಲ ನಾನು. ಈ ಸಾಗುವಳಿ ಭೂಮಿಯಲ್ಲಿ ಕವರ್ ಬೆಲೆ ಇರ್ತದೆ ನೋಡಿ, ಸಾಯಿಲ್ ಎರೋಷನ್ ಆಗದಾಗೆ ತಡಿತದೆ, ಅದೇ ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಮ್ಮ ಹೆಸರು ಅಟೆಂಡೆನ್ಸ್ ಬುಕ್ ಅಲ್ಲಿ ಮಾತ್ರ ಶಾಶ್ವತ. ಟಾಪರ್ಸ್ ಟಾಪ್ ಮಾಡಿ ಫೇಮಸ್ ಆದ್ರೆ ಬ್ಯಾಕ್ ಬೆಂಚರ್ಸ್ ಲೂಟಿ ಮಾಡಿ ಫೇಮಸ್ ಆಗ್ತಾರೆ. ಅದಕ್ಕೆ ಟೀಚರ್ಸ್ ಮರೆಯುವುದಾದ್ರೆ ಅದು ಆವರೇಜ್ ಸ್ಟೂಡೆಂಟ್ಸ್ ಅನ್ನು ಮಾತ್ರ. ಯಾಕಂದ್ರೆ ನಾವು ಇದ್ದರೂ ಇಲ್ಲದಂತೆ ಸರ್ವಜ್ಞ. PTM ಮೀಟಿಂಗ್ ಅಲ್ಲಿ ಸಹ ನಮ್ಮ ಟೀಚರ್ಸ್ ನಮ್ಮ ಪೇರೆಂಟ್ಸ್ ಜೊತೆಗೆ ಜಾಸ್ತಿ ಸಮಯವೇ ಕಳೆಯುವುದಿಲ್ಲ, ಯಾಕಂದ್ರೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಿಂತ ಇರುವುದಿಲ್ಲ. ನಾವೊಂಥರ ಎಕ್ವೇರಿಯಂ ಅಲ್ಲಿ ಗಪ್ಪಿ ಫಿಶ್ ಇದ್ದಾಗೆ. ಕ್ಲಾಸಿಗೆ ಬೇಗ ಬಂದು ಟಾಪರ್ಸ್ ಫಸ್ಟ್ ಬೆಂಚ್ ಆಕ್ಯುಪೈ ಮಾಡಿದ್ರೆ ಕ್ಲಾಸಿಗೆ ಲೇಟ್ ಬಂದು ಬ್ಯಾಕ್ ಬೆಂಚಸ್ ಉಗಿಸ್ಕೊಳ್ತಾರೆ. ಆದ್ರೆ ನಾವು ಬಂದು ಹೋಗುದು ಯಾರಿಗೂ ಗೊತ್ತಾಗುದಿಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಪಾಠ್ಯಾಂತರ ಚಟುವಟಿಕೆ, ಇದೇನಾದ್ರೂ ಸ್ವಲ್ಪ ನಮ್ಮಲ್ಲಿದ್ರೆ ಮಿನಿ ಫೋಕಸ್ ಲೈಟ್ ಬೀಳ್ತದೆ, ಇಲ್ಲಾಂದ್ರೆ ಟಾರ್ಚ್ ಲೈಟ್ ಸಹ ಬೀಳುದಿಲ್ಲ. ಬಾಕಿ ಸಮಯದಲ್ಲಿ ನೆನಪಾಗದೆ ಹೋದ್ರೂ ಕೂಡ ಪ್ರತಿಭಾ ಕಾರಂಜಿ ದಿವಸ ಮಾತ್ರ ಗ್ಯಾರಂಟಿ ನೆನಪಾಗ್ತೇವೆ. ಫ್ರೆಂಡ್ಶಿಪ್ ಕೂಡ ನಾವು ನಮ್ಮ ತರದವರ ಹತ್ರವೇ ಮಾಡುದು. ಅಂದ್ರೆ ಟಾಪರ್ಸ್ ಕೊಚ್ಚುದು ನಮ್ಗೆ ಕೇಳಲಿಕ್ಕೆ ಆಗುದಿಲ್ಲ, ಬ್ಯಾಕ್ ಬೆಂಚರ್ಸ್ ಲೂಟಿ ನಮ್ಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಯಾವ ನನ್ನ ಮಗ ಟಾಪರ್ಸ ಎಕ್ಸಾಮ್ ಹಾಲ್ ಅಲ್ಲಿ ಹೆಲ್ಪ್ ಮಾಡುದಿಲ್ಲ, ಆದ್ರೆ ನಾವು ಆವರೇಜ್ ಸ್ಟೂಡೆಂಟ್ಸ್ ಎಲ್ರಿಗೂ ಹೆಲ್ಪ್ ಮಾಡ್ತೇವೆ. ನಮ್ಮಿಂದಾಗಿ ಎಷ್ಟೋ ಜನ ಬ್ಯಾಕ್ ಬೆಂಚರ್ಸ್ ಪಾಸ್ ಆಗಿದ್ದಾರೆ ಗೊತ್ತುಂಟಾ. ಫೇಕ್ ಅಟೆಂಡೆನ್ಸ್ ಕೊಡ್ಲಿಕ್ಕಿದ್ರು ಕೂಡ ಬ್ಯಾಕ್ ಬೆಂಚರ್ಸ್ ನಮ್ಮನ್ನೇ ಚೂಸ್ ಮಾಡ್ತಾರೆ. ಸ್ವಲ್ಪ ಬ್ಯಾಕ್ ಬೆಂಚರ್ಸ್ ಮೇಲೆ ಪಾಪ ಪುಣ್ಯ ಜಾಸ್ತಿ ಬಿಡಿ. ಅಂದ್ರೆ ಲೈಟ್ ಆಗಿ ನಮ್ಗೆ ಸ್ವಲ್ಪ ಕ್ರಶ್ ಸೇರ್ತದಲ್ಲ. ಕ್ವೆಶನ್ಸ್ ಕೇಳುವಾಗ ಕ್ಲಾಸಲ್ಲಿ ಒಂದಾ ಟಾಪರ್ಸ್ಗೆ ಕೇಳ್ತಾರೆ, ಇಲ್ಲ ಅಂದ್ರೆ ಬ್ಯಾಕ್ ಬೆಂಚರ್ಸ್ಗೆ ಕೇಳ್ತಾರೆ. ಆವರೇಜ್ ಸ್ಟೂಡೆಂಟ್ಸ್ ಅವರ ಕಣ್ಣಿಗೆ ಬೀಳುದಿಲ್ಲ. ಅಂದ್ರೆ ನಾವು ಮಿಸ್ಟರ್ ಇಂಡಿಯನ್ ಆಗಿ ಮಾಯ. ಈ ಎಕ್ಸಾಮ್ ಟೈಮ್ ಟೇಬಲ್ ಬಂದ ತಕ್ಷಣ ಟೆಲಿವಿಷನ್, ವೈಫೈ ಎಲ್ಲ ಕಟ್, ಸೀರಿಯಸ್ ಆಗಿ ಕೂತ್ಕೊಂಡು ಓದು ಅಂತ ಹೇಳ್ತಾರೆ. ನಮ್ಮ ಪೇರೆಂಟ್ಸ್ ಹಾಗೆ ಅಲ್ಲಪ್ಪ. ನನ್ನ ಮಮ್ಮಿ ಉಲ್ಟಾ ನನ್ಗೇನೆ ಹೇಳ್ತಾಳೆ, ನಿಂಗೆ ಎಕ್ಸಾಮ್ ಅಲ್ಲ, ನೀನು ಹೋಗಿ ರೂಮಲ್ಲಿ ಓದ್ಕಿಲ್ಲ ಟೆರೆಸ್ ಅಲ್ಲಿ ಓದ್ಕೋ, ನನಗೆ ಸೀರಿಯಲ್ ನೋಡ್ಲಿಕ್ಕೆ ಉಂಟು, ನಿನ್ನಿಂದಾಗಿ ನನ್ನ ಸೀರಿಯಲ್ ಹಾಳಾದ ನನಗೆ ಅದು ಕನೆಕ್ಟಿವಿಟಿ ಸಿಗುದಿಲ್ಲ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ನಾವು ಟಿವಿ ಇದ್ರೆ ಸಹ ಓದ್ತೇವೆ. ಫ್ಯೂಚರ್ ಪ್ಲಾನ್ ಅಂತ ಬಂದಾಗ ಈ ಟಾಪರ್ಸ್ ಎಲ್ಲ ಇಂಜಿನಿಯರ್, ಡಾಕ್ಟರ್, ಆಸ್ಟ್ರೋನಾಟ್, PhD ಮಾಡ್ತಾನೆ, MBA ಮಾಡ್ತಾನೆ, CA ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಬ್ಯಾಕ್ ಬೆಂಚರ್ಸ್, ನಾನು ನನ್ನ ಅಪ್ಪಂದು ಬಿಸ್ನೆಸ್ ಮಾಡ್ತೇನೆ, ನಮಗೆ ಬಜ್ಜಿದು ತೋಟ ಉಂಟಾ ಅಂತೆಲ್ಲ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಆವರೇಜ್ ಸ್ಟೂಡೆಂಟ್ಸ್ ವಿ ಆರ್ ಕ್ಲೂಲೆಸ್. ನಾವು ಎಕ್ಸಾಮ್ ಮುಗ್ದು ರಿಸಲ್ಟ್ ಬರುವ ತನಕ ಸಹ ಯೋಚನೆ ಮಾಡ್ತಾನೆ ಇರ್ತೇವೆ. ನಮಗೆ ಟಾಪರ್ಸ್ ಆಗಿ 1000 ಸರಿ ರಿವಿಷನ್ ಮಾಡ್ಲಿಕ್ಕೂ ಆಗುದಿಲ್ಲ, ಬ್ಯಾಕ್ ಬೆಂಚರ್ಸ್ ಆಗಿ ಎಕ್ಸಾಮ್ ಅನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಆಗುದಿಲ್ಲ. ನಾವು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಾತ್ರ ಬಾಯ್ಪಾಠ ಮಾಡಿ ಹೋಗ್ತೇವೆ. ಗೊತ್ತಿಲ್ಲದ ಕ್ವೆಶ್ಚನ್ಸ್ ಬಂದರೂ ಕೂಡ 2 ಲೈನ್ ಅದನ್ನೇ ರಿಪೀಟ್ ಮಾಡಿ ಮತ್ತೆ ನಾವು ಪದ್ಯವೇ ಬರೆಯುವುದು. Our life approach is also like जो भी होगा देखा जाएगा. Today because of us there are lots of innovative ideas. It could be event management, data science, data management. It could be social media handling, fitness, sport, hospitality, freelancing, entrepreneurship and what not, man. So thank us.